ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾಜನ್, SP ಬೆಳಗಾವಿ. ನಮ್ಮ ಸುತ್ತಮುತ್ತಲಿನ ಅಕ್ರಮ ಚಟುವಟಿಕೆಗಳು, ಅಪರಾಧಗಳು ಮತ್ತು ಅಪರಾಧಿಗಳ ಬಗ್ಗೆ ಮಾಹಿತಿ ಇರೋದು ಭಾಳಷ್ಟು ಸಾರ್ವಜನಿಕರಿಗೆ ಗೊತ್ತಿರುತ್ತದೆ. ಆದರೆ ಈ ಮಾಹಿತಿಯನ್ನು ಪೊಲೀಸರಿಗೆ ನೀಡುವ ಸಂದರ್ಭದಲ್ಲಿ ನಮಗೆ ನಾಳೆ ಏನೋ ತೊಂದರೆಯಾಗಿ ಬಿಡುತ್ತದೆ, ವಿಚಾರಣೆಗೆ ಕರೀತಾರೆ, ನ್ಯಾಯಾಲಯಕ್ಕೆ ಹೋಗಬೇಕು. ಈ ಕಾರಣದಿಂದನೂ ಮತ್ತು ಅಪರಾಧಿಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂದರೆ ಗೊತ್ತಾಗುವ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗುತ್ತಂದ್ರೆ ಆ ಭಯದಿಂದ ಮಾಹಿತಿ ಕೊಡುವುದಕ್ಕೆ ಹಿಂಜರಿತೀವಿ. ಸೊ ಇದನ್ನು ತಡೆಗಟ್ಟುವುದಕ್ಕೆ, ಸಾರ್ವಜನಿಕರಿಗೆ ಒಂದು ಧೈರ್ಯ ಮುಟ್ಟುವುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ KSP ಅಪ್ಲಿಕೇಶನ್, ಕರ್ನಾಟಕ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಒಂದು ಡೆವಲಪ್ ಮಾಡಲಾಗಿದೆ. ಈ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ಅನಾಮಧೇಯವಾಗಿ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ನೀವು ಶೇರ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಈ KSP ಆ್ಯಪಲ್ಲಿ ಯಾವ ಥರ ಮಾಹಿತಿಯನ್ನು ಕೊಡಬಹುದು, ಯಾವ ರೀತಿಯಲ್ಲಿ ಕೊಡಬೇಕಂದ್ರೆ ನೋಡೋಣ. KSP ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ KSP ಆ್ಯಪ್ ಅಂದರೆ ಡೌನ್ಲೋಡ್ ಮಾಡಬಹುದು. ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ. ರಿಜಿಸ್ಟರ್ ಮಾಡಿ ನಂತರ ಅದರಲ್ಲಿ ರಿಪೋರ್ಟ್ ಇನ್ಸಿಡೆಂಟ್ ಅಂದರೆ ಒಂದು ಅವಕಾಶ ಇರ್ತದೆ. ಅದರಲ್ಲಿ ಕ್ಲಿಕ್ ಮಾಡುವ ಸಂದರ್ಭದಲ್ಲಿ ಎಮರ್ಜೆನ್ಸಿಗೆ 112ಕ್ಕೆ ಕಾಲ್ ಮಾಡಬೇಕಾಗುತ್ತದೆ. ನಾನ್ ಎಮರ್ಜೆನ್ಸಿಗೆ ಯಾವುದೇ ಮಾಹಿತಿ ಇರುವುದನ್ನು ಪೊಲೀಸರಿಗೆ ತಿಳಿಸುವುದಕ್ಕೆ ನಾನ್ ಎಮರ್ಜೆನ್ಸಿ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಯಾವ ಥರ ಕಂಪ್ಲೇಂಟ್ ಆಗಿದೆ ಅಂದರೆ ಕೆಳಗೆ ಡ್ರಾಪ್ ಡೌನ್ ಬಟನ್ ಬರ್ತದೆ. ಉದಾಹರಣೆಗೆ ಕಳ್ಳತನ ಆಗಿರ್ಬೋದು, ಟೀಸಿಂಗ್, ರ್ಯಾಗಿಂಗ್ ಮತ್ತು ಮಾದಕ ವಸ್ತುಗಳ ಬಗ್ಗೆ, ಬೇರೆ ಬೇರೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ, ಬೇರೆ ಬೇರೆ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ಅವಕಾಶ ಇರ್ತದೆ. ಬಸ್ಸಲ್ಲಿ ಹೋಗುವ ಸಂದರ್ಭದಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ ಇರುವ ಸಂದರ್ಭದಲ್ಲಿ ಯಾವುದೋ ಒಂದು ಏರಿಯಾನಲ್ಲಿ ಹುಡುಗರು ಟೀಸಿಂಗ್ ಮಾಡ್ತಾ ಇರಬಹುದು, ಅದು ಬಗ್ಗೆ ಮಾಹಿತಿ ನೀಡಬಹುದು. ಕಾಲೇಜುಗಳಲ್ಲಿ ರ್ಯಾಗಿಂಗ್ ನಡೀತಾ ಇರಬಹುದು, ಅದು ಬಗ್ಗೆ ಮಾಹಿತಿಯನ್ನು ನೀಡಬಹುದು. ಆಫೀಸ್ಗಳಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಮಾಡ್ತಾ ಇರಬಹುದು, ಅದು ಬಗ್ಗೆ ನೀವು ಮಾಹಿತಿಯನ್ನು ನೀಡಬಹುದು. ಕಳ್ಳತನ ಮಾಡಿರೋರು ಮತ್ತು ಅದು ಬಗ್ಗೆ ಮಾಹಿತಿ ಇರುತ್ತಂದ್ರೆ ಅದು ಬಗ್ಗೆ ಮಾಹಿತಿಯನ್ನು ನೀಡಬಹುದು. ಯಾವುದೇ ಒಂದು ಅಪರಾಧ ಬಗ್ಗೆನೂ ಪೊಲೀಸರಿಗೆ ನೀವು ತಿಳಿಸಬೇಕಂದ್ರೆ ಇದರಲ್ಲಿ ಅನಾಮಧೇಯವಾಗಿ ಮಾಡುವುದಕ್ಕೆ ಅವಕಾಶ ಇರ್ತದೆ. ಅಕ್ರಮ ರೀತಿಯಲ್ಲಿ ಸಾರಾಯಿ ಮಾರಾಟ ಮಾಡ್ತಾರೆ ಎಂದು ಹೇಳೋದಕ್ಕಿಂತ ಯಾವ ಊರಲ್ಲಿ, ಯಾವ ಟೈಮಲ್ಲಿ ಯಾರು ಈ ಸಾರಾಯವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಯಾವ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಅದು ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಉದಾಹರಣೆಗೆ ನೀವು ಯಾರೋ ಒಬ್ಬರು NDPS ಸಿಂಥೆಟಿಕ್ ಡ್ರಗ್ಸ್ ಇದು ಬಗ್ಗೆ ಮಾರಾಟ ಮಾಡ್ತಾ ಅಂದರೆ ನಿಮಗೆ ಗೊತ್ತಿರುವ ಸಂದರ್ಭದಲ್ಲಿ ಯಾರು, ಅವ್ರ ಫೋನ್ ನಂಬರ್ ಯಾವುದೇ ಇರುತ್ತಂದ್ರೆ ಅದನ್ನು ಶೇರ್ ಮಾಡಬಹುದು. ಅವ್ರು ಯಾವುದೇ ಒಂದು ಗಾಡಿಯಲ್ಲಿ ಬರ್ತಾರಂದ್ರೆ ಆ ಗಾಡಿ ನಂಬರನ್ನು ಶೇರ್ ಮಾಡಬಹುದು. ಏಜ್ ಎಷ್ಟಿರಬಹುದು ಅಪ್ರಾಕ್ಸಿಮೇಟ್ಲಿ, ಅವರು ಎಲ್ಲಿ ನಿಂತ್ಕೊಂಡು ಈ ಸಾಗಾಟನೆ ಮಾಡ್ತಾ ಇದ್ದಾರೆ, ಇದು ಬಗ್ಗೆ ನೀವು ಮಾಹಿತಿಯನ್ನು ನೀಡಬಹುದು. ಮಾಹಿತಿಯನ್ನು ನೀವು ನೀಡಿ ನಂತರ ನಾವು ಏನು ಮಾಡ್ತೀವಿ, ಫಸ್ಟ್ ಮಾಹಿತಿ ನಿಜವಾ ಸುಳ್ಳು ಅಂದರೆ ಫಸ್ಟ್ ವೆರಿಫೈ ಮಾಡ್ತೀವಿ. ಮಫ್ಟಿಯಲ್ಲಿ ನಮ್ಮ ಪೊಲೀಸರು ಬಂದು ವೆರಿಫೈ ಮಾಡ್ತಾರೆ. ಉದಾಹರಣೆಗೆ ಯಾವುದೇ ಒಂದು ಕಾಲೇಜಲ್ಲಿ ರ್ಯಾಗಿಂಗೋ ಟೀಸಿಂಗೋ ನಡೀತಂದರೆ ಇಲ್ಲಿ ತಕ್ಷಣ ಅವ್ರ ಮೇಲ್ಗಡೆ FIR ಮಾಡಿ ಕ್ರಮ ಕೈಗೊಳ್ಳೋದು ಅವ್ರ ಕರಿಯರ್ ಹಾಳಾಗಿಬಿಡ್ತದೆ. ಅಂತಾಗ ನಾವು ಮಾಡುವುದಿಲ್ಲ. ಫಸ್ಟ್ ಬಂದು ಮಾಹಿತಿಯನ್ನು ವೆರಿಫೈ ಮಾಡ್ತೀವಿ. ಅದು ಗ್ರಾವಿಟಿ ಯಾವ ರೀತಿಗೆ ಗಂಭೀರವಾದ ಅಪರಾಧ ಆಗಿದೆ, ಇಲ್ಲ ಸಣ್ಣ ಪುಟ್ಟ ಅಪರಾಧವಾಗಿದೆ ಅಂದರೆ ನೋಡ್ತೀವಿ. ಸಣ್ಣ ಪುಟ್ಟ ತಪ್ಪುಗಳು ಮಾಡಿರೋ ಸಂದರ್ಭದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿ ವಾರ್ನಿಂಗ್ ಮಾಡಿ ಅಲ್ಲಿನ ಇದಕ್ಕೆ ಮುಂದೆ ಮಾಡಬಾರ್ದು ಅಂದರೆ ತಿಳುವಳಿಕೆ ಹೇಳ್ತೀವಿ. ಯಾವುದೇ ರೀತಿಯಲ್ಲಿ ಗಂಭೀರವಾದ ಅಪರಾಧಗಳು, ಯಾವುದೇ ಸೆಕ್ಷುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸಲ್ಲಿ ಆಗಿರೋ ಸಂದರ್ಭದಲ್ಲಿ ಅದನ್ನು ಗಂಭೀರ ರೀತಿಯಲ್ಲಿ ಕೈಗೊಂಡು ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೊ ಇದಕ್ಕೆ ಯಾವ ರೀತಿಯಲ್ಲಿ ಎಷ್ಟು ಗಂಭೀರವಾದ ಅಪರಾಧ ಅಂದರೆ ನೋಡಿಕೊಂಡು ಅದ್ರ ಮೇಲ್ಗಡೆ FIR ಮಾಡ್ತೀವಿ. ಪ್ರತಿಯೊಂದು ಮಾಹಿತಿ ಮೇಲ್ಗಡೆ ನಾವು FIR ಮಾಡುವುದಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಅಪರಾಧಗಳು ತಡೆಗಟ್ಟುವುದನ್ನು ಇದು ಉದ್ದೇಶ ಇರೋದ್ರಿಂದ ನೀವು ಮಾಹಿತಿಯನ್ನು, ಪ್ರತಿಯೊಂದು ಮಾಹಿತಿಯನ್ನು ವಿತೌಟ್ ಹೆಸಿಟೇಷನ್ ನೀವು ಪೊಲೀಸರಿಗೆ ಮಾಹಿತಿಯನ್ನು ಶೇರ್ ಮಾಡಬೇಕಂದ್ರೆ ಹೇಳಿಕೊಳ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾರ್ವಜನಿಕರು ನೀವು ಭಾಳಷ್ಟು ಮಾಹಿತಿಯನ್ನು ಪರ್ಟಿಕ್ಯುಲರ್ ಆಗಿ ಅಕ್ರಮ ಸಾರಾಯಿ ಮಾರಾಟ ಮಾಡುವುದ್ರ ಬಗ್ಗೆ ಮತ್ತು ಜೂಜಾಟ ಬಗ್ಗೆ ನೀವು ಮಾಹಿತಿ ನೀಡುವುದರಿಂದ ಮತ್ತು ಮರಳು ಸಾಗಾಟ ಮಾಡುವುದ್ರ ಬಗ್ಗೆ ಮಾಹಿತಿ ನೀಡುವುದರಿಂದ ಭಾಳಷ್ಟು ನೀವು ಮಾಹಿತಿಯನ್ನು ನೀಡಿದ್ದೀರಿ. 500ಕ್ಕಿಂತ ಹೆಚ್ಚು ಲಾಸ್ಟ್ 2 ತಿಂಗಳಲ್ಲಿ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಅದು ಮೂಲಕ ನಾವು ಅಕ್ರಮ ಸಾರಾಯಿ, ಮರಳು ಮತ್ತು ಬೇರೆ ಬೇರೆ ಜೂಜಾಟ ವಿಚಾರ ಇದೆಲ್ಲ ತಡೆಗಟ್ಟುವುದಕ್ಕೆ, ಮಟ್ಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾಳಷ್ಟು ಉಪಯೋಗ ಆಗಿದೆ. ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ
ಎಲ್ಲ ರೀತಿಯ ಅಪರಾಧಗಳ ಬಗ್ಗೆನೂ ಮಾಹಿತಿ ನೀಡಬೇಕಂದ್ರೆ ಸಾರ್ವಜನಿಕರಿಗೆ ಹೇಳ್ಕೊಳ್ತೀನಿ. ನೀವು ಈ ಮಾಹಿತಿಯನ್ನು ನೀಡುವುದರಿಂದ ನಿಮಗೂ ನಿಮ್ಮ ಸುತ್ತಮುತ್ತ ಇರೋರ್ಗೂ ಯಾರೋ ಒಬ್ಬರಿಗೆ ತೊಂದರೆ ಆಗೋದನ್ನು ನಾವು ತಡೆಗಟ್ಟುವುದಕ್ಕೆ ಅವಕಾಶ ಇರ್ತದೆ. ನಮ್ಮ ಉದ್ದೇಶ ಅಫೆನ್ಸ್ ನಡೆಯೋದಕ್ಕೆ ಮುಂಚೆ ಪ್ರಿವೆಂಟ್ ಮಾಡಬೇಕಾಗುತ್ತದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನೀವು ದಯವಿಟ್ಟು ಮಾಹಿತಿಯನ್ನು ಪೊಲೀಸರಿಗೆ ಅನಾಮಧೇಯವಾಗಿ ಇಲ್ಲ ಧೈರ್ಯವಾಗಿ ಕೆಲವೊಂದು ಸಾರಿ ನಿಮ್ಮ ಫೋನ್ ನಂಬರ್ ಕೊಟ್ಟು ಮಾಡಬಹುದು. 2 ಆಪ್ಷನ್ ಕೂಡ ಇರ್ತದೆ. ನಿಮಗೆ ಯಾವ ರೀತಿಯಲ್ಲಿ ಮಾಡಬೇಕೋ ಆ ರೀತಿಯಲ್ಲಿ ದಯವಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಬೇಕೆಂದರೆ ಹೇಳ್ಕೊಳ್ತೀನಿ. ಧನ್ಯವಾದಗಳು.